ಪಾಲಿಗೆ ಮಗಳೇ ಸರ್ವಸ್ವವಾಗಿದ್ಲು. ತಮಗೆ ಎಷ್ಟೇ ಕಷ್ಟ ಇದ್ರೂ ಮಗಳನ್ನ ಚೆನ್ನಾಗಿ ಓದಿಸೋ ಕನಸನ್ನ ಕಂಡಿದ್ಲು. ಆದರೆ ಹಾಸ್ಟೆಲ್ನಲ್ಲಿದ್ದ ಮಗಳು ಕದ್ದು ಮುಚ್ಚಿ ಮದುವೆಯಾಗಿದ್ದಾಳೆ. ಹೆತ್ತವರನ್ನ ಕಡೆಗಣ್ಣಲ್ಲೂ ನೋಡದೆ ಬಿಟ್ಟು ಹೋಗಿದ್ದಾಳೆ. ಹೊತ್ತು ಹೆತ್ತು ಸಾಕಿದ ಯಾವ ತಂದೆ ತಾಯಿಗೂ ಇಂಥ ಸ್ಥಿತಿ ಬೇಡ ಭಗವಂತ. ಯಾಕಂದ್ರೆ ಮಕ್ಕಳ ಮುಂದೆನೆ ಹೀಗೆ ಕಾಡಿ ಬೇಡಬೇಕು ಅಂದ್ರೆ ಹೇಗೆ ಹೇಳಿ? ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೆ ತಪ್ಪ, ಬೆವರಂತೆ ರಕ್ತ ಬಸಿದು ಜೋಪಾನ ಮಾಡಿದ್ದೆ ತಪ್ಪ. ರೆಕ್ಕೆ ಪುಕ್ಕ ಬಲಿತಿದ್ದಂತೆ ಒಂದೇ ಒಂದು ಮಾತನ್ನು ಕೂಡ ಹೇಳದೆ ಹಾರಿ ಹೋಗ್ತಾ ಇದ್ದಾರೆ. ಪ್ರೀತಿ ಪ್ರೇಮ ಅನ್ನುವಂಥ ಹುಚ್ಚಿಗೆ ಬಿದ್ದವರು ಹೆತ್ತವರ ಎದೆಗೆ ಕೊಳ್ಳಿ ಇಡುವಂತ ಕೆಲಸ ಮಾಡ್ತಿದ್ದಾರೆ. ಮಗಳೇ ಒಮ್ಮೆ ನನ್ನ ಜೊತೆ ಮಾತಾಡು, ಒಮ್ಮೆ ನನಗೆ ಮುಖ ತೋರಿಸು ಅಂತ ಈ ಹೆತ್ತೊಡಲು ಹೇಗೆ ಬೇಡ್ಕೊಳ್ತಾ ಇದೆ ನೋಡಿ. ಕೊನೆಗೆ ಮಗಳಿದ್ದ ಕಾರ್ಗೆ ಅಡ್ಡ ಮಲಗಿದ್ರೂ ಮಗಳ ಮನಸ್ಸು ಮಾತ್ರ ಕರಗಿಲ್ಲ. ಹೆತ್ತವಳಿಗೆ ಮುಖವನ್ನ ತೋರಿಸದಂತೆ ಹಾರಿ ಹೋಗಿದ್ದಾಳೆ. ಎದ್ದಕ್ಕಿದ್ದಂತೆ ಹಾಸ್ಟೆಲ್ನಿಂದ ನಾಪತ್ತೆ ಆಗಿದ್ದಳು ಮಗಳು. ಪ್ರಾಯದ ಪ್ರೀತಿ, ಮುಸ್ಲಿಂ ಹುಡುಗನ ಜೊತೆ ಮ್ಯಾರೇಜ್. ರಾತ್ರಿ 11 ಗಂಟೆ ಸಮಯ ವಿಜಯಪುರ ನಗರದ ಮಹಿಳಾ ಪೊಲೀಸ್ ಠಾಣೆ ಮುಂದೆ ದೊಡ್ಡ ಹೈಡ್ರಾಮವೇ ಶುರುವಾಗಿತ್ತು. ಮಗಳು ಹೇಳ್ದೆ ಕೇಳದೆ ಮದ್ವೆ ಆಗಿದ್ದೀನಿ ಅನ್ನುವಂಥ ಸುದ್ದಿ ಹೇಳ್ತಾ ಇದ್ದಂತೆ ಹೆತ್ತವರಿಗೆ ಬರ ಸಿಡಿಲು ಬಡಿದಂತಾಗಿತ್ತು. ಈ ದಂಪತಿಯ ಹೆಸರು ಶಾನುಭಾಯಿ ಮತ್ತು ಪಂಡಿತ್ ಚೌಹಾಣ್ ಅಂತ. ವಿಜಯಪುರ ಜಿಲ್ಲೆಯ ಇಂಡಿ ನಿವಾಸಿಗಳು. ಇವರ 20 ವರ್ಷದ ಮಗಳು ವಾರದ ಹಿಂದೆ ಇದ್ದಕ್ಕಿದ್ದಂತೆ ಕಣ್ಮರೆ ಆಗಿತ್ತು. ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಂಥವಳು ಏನಾದ್ಲು ಎಲ್ಲೋದ್ಲು ಅನ್ನುವಂಥದ್ದೇ ಗೊತ್ತಿರಲಿಲ್ಲ. ಹೀಗಾಗಿ ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದೂರು ದಾಖಲಾಗಿ 4-5 ದಿನ ಆಗ್ತಾ ಇದ್ದಂತೆ ನಿನ್ನೆ ನಿಶಾ ಚೌಹಾಣ್ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ. ಹೀಗಾಗಿ ಪೊಲೀಸರು ತಂದೆ ತಾಯಿಯನ್ನ ಕರೆಸಿದ್ರು. ಮಗಳು ಸಿಕ್ಲು ಅನ್ನುವಂಥ ಖುಷಿಯಲ್ಲಿ ಓಡೋಡಿ ಬಂದಂತ ಹೆತ್ತವರಿಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಕಾದಿತ್ತು. ಪೊಲೀಸ್ ಠಾಣೆಯಲ್ಲಿದ್ದಂಥ ಮಗಳು ನಾನು ಮದುವೆ ಆಗಿದ್ದೇನೆ, ಮೊಹಮ್ಮದ್ ಸಲೀಂ ಸುತಾರ್ ಅನ್ನುವಂಥ ಹುಡುಗನ ಜೊತೆಗೆ ಬಾಳ್ತೀನಿ ಅಂತ ಹೇಳಿದಾಳೆ. ಮಗಳು ಹೇಳಿದ ಮಾತು ಕೇಳ್ತಾ ಇದ್ದಂತೆ ಹೆತ್ತವರು ಕುಸಿದು ಹೋಗಿದ್ದಾರೆ. ಮಗಳನ್ನ ಎಷ್ಟೇ ಸಮಾಧಾನ ಮಾಡೋದಕ್ಕೆ ನೋಡಿದ್ರು ಕೂಡ ಕ್ಯಾರೆ ಅಂದಿಲ್ಲ. ನಮ್ಮ ಜೊತೆ ಬಾ ಅಂತ ಎಷ್ಟೇ ಬೇಡಿಕೊಂಡ್ರು ಕಣ್ಣೆತ್ತಿ ನೋಡಿಲ್ಲ. ನಾನು ಹೆತ್ತವರ ಜೊತೆ ಹೋಗಲ್ಲ, ಮದ್ವೆ ಆದ ಹುಡುಗನ ಜೊತೆಗೆ ಬದುಕು ನಡೆಸ್ತೀನಿ ಅಂತ ಹೇಳಿದಾಳೆ. ಸಾಲ ಮಣ್ಣು ಕುಡ್ದು ಉರಿ ಹಚ್ಚಿ ಕಳಿಸ್ತೀನಿ ರೀ ಸರ್. ಎಲ್ಲಿ ಒಳಗೆ ಹೋಯಲಾಕ ನನಗೆ ಎಲ್ಲಿ ಕುಡಿಸ್ಲಾಕ ನಾವು ಒಪ್ಪಿದ್ದೀನಿ ಸರ್. ಆಕೆ ಒಟ್ಟು ಸಾಯ್ದೆ ನೋಡ್ರಿ. ಇವರೇನು ಸ್ಥಿತಿವಂತರಲ್ಲ. ಅಪ್ಪ ಆಟೋ ಓಡಿಸ್ತಾ ಇದ್ರೆ ತಾಯಿ ತರಕಾರಿ ಮಾರ್ತಾ ಇದ್ರು. ನಮ್ಮ ಬದುಕಂತೆ ನಮ್ಮ ಮಗಳ ಜೀವನವೂ ಆಗ್ಬಾರ್ದು ಅಂತ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ರು. ಆದ್ರೀಗ ಮಗಳೇ ಮನೆ ಬಿಟ್ಟು ಹೊರಟಿದ್ದಾಳೆ. ಕಾರ್ ಹತ್ತಿ ಹುಡುಗನ ಜೊತೆ ಹೊರಡ್ತಾ ಇದ್ದಂತೆ ಹೆತ್ತ ಕರುಳಿನ ದುಃಖ ತಡೆಯೋದಕ್ಕೆ ಆಗಿಲ್ಲ. ಕಾರ್ನ ಎದುರಿಗೆ ಬಿದ್ದು ಹೊರಳಾಡಿದ್ದಾಳೆ. ಆದ್ರೂ ಕೂಡ ಮಗಳು ಕಣ್ಣೆತ್ತಿ ನೋಡಿಲ್ಲ. ಈ ವಿಷಯ ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಹಿಂದೂ ಸಂಘಟನೆ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಇದು ಲವ್ ಜಿಹಾದ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊಹಮ್ಮದ್ ಎಂಬ ಯುವಕ, ಅವನು ಇಂಡಿ ತಾಲೂಕಿನವನೇ, ಅಕ್ರಮವಾಗಿ ಅವರಿಗೆ ಬಲವಂತವಾದ ಮತಾಂತರ ಮಾಡಿಸಿ, ಅಂದರೆ ನಿಶಾಳನ್ನ ಒಂದು ಮಸೀದಿಯಲ್ಲಿ ಕರ್ಕೊಂಡೋಗಿ ಅವಳಿಗೆ ಬಲವಂತವಾದ ಮತಾಂತರವನ್ನು ಮಾಡಿಸಿ ಮದುವೆ ಆಗಿದ್ದಾನೆ ಎಂಬುದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ನಿನ್ನೆ ನಾವು ಪೊಲೀಸ್ ಸ್ಟೇಷನ್ದಲ್ಲಿ ಇದ್ದುವಾಗ ನಿಶಾ ಹಿಂದೂ ಹುಡುಗಿಯ ತಂದೆ ತಾಯಿ ಇಬ್ಬರೂ ಕೂಡ ಅಲವತ್ತುಕೊಂಡರು, ತಮ್ಮ ಕಣ್ಣೀರನ್ನು ಸುರಿಸಿದರು. ಪ್ರೀತಿ ಮಾಡೋದು ತಪ್ಪಲ್ಲ, ಹಾಗಂತ ಹೆತ್ತವರ ಕನಸುಗಳನ್ನ ಒದ್ದು ಹೋಗೋದು ಸರಿಯಲ್ಲ. ಎಷ್ಟು ದಿನ ಕಣ್ಮುಂದಿದ್ದಂಥ ಮಗಳು ನಮ್ಮನ್ನೇ ಧಿಕ್ಕರಿಸಿ ಹೋದ್ಲಲ್ಲ ಅನ್ನುವಂಥ ನೋವು ಹೆತ್ತವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.